ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ, ದೇವರು ನಮ್ಮನ್ನು ಹೇಗೆ ಪರೀಕ್ಷಿಸುತ್ತಾರೆ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸುವ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತನು, ಮಹೋನ್ನತನು, ಸರ್ವಶಕ್ತನು, ಸರ್ವಶ್ರೇಷ್ಠನಾಗಿರುವ ದೇವರು, ಭೂಪರಲೋಕಗಳ ಒಡೆಯನು ನೀವು ಸ್ವಾಮಿ. ತಂದೆ ಸ್ವಾಮಿ, ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರುವ ಆತ ನೀವಾಗಿದ್ದೀರಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮ ಸ್ವರವನ್ನು ಕೇಳಲು, ನಿಮ್ಮ ವಾಕ್ಯವನ್ನು ಧ್ಯಾನಿಸಲು ಬಂದಿದ್ದೇವೆ ರಾಜ. ನಮ್ಮೊಂದಿಗೆ ಮಾತನಾಡಿ, ಸಂದೇಶ ಕೇಳಲು ಪ್ರತಿಯೊಬ್ಬರು ನೀವು ವೈಯಕ್ತಿಕವಾಗಿ ಮಾತನಾಡಿ ಸ್ವಾಮಿ. ನಿಮ್ಮ ಮಾತಿನಲ್ಲಿರುವ ಶಕ್ತಿ, ಪವಿತ್ರಾತ್ಮನ ಅಭಿಷೇಕ ಪ್ರತಿಯೊಬ್ಬರ ಜೀವಿತವನ್ನು ಪ್ರವೇಶ ಮಾಡಲಿ. ಅಪ್ಪ, ನಿಮ್ಮ ವಾಕ್ಯಗಳು ಜೀವವನ್ನುಂಟು ಮಾಡುವಂಥದ್ದು, ಕಾರ್ಯ ಸಾಧಕವಾದದ್ದು, ಮಾತಾದ ಕಾರ್ಯಗಳನ್ನು ಮಾಡಿ, ಶ್ರೇಷ್ಠ ಕಾರ್ಯಗಳನ್ನು ಮಾಡಿ ನಿಮ್ಮ ಜನರ ಜೀವಿತನ ಆಶೀರ್ವದಿಸಿ ಸ್ವಾಮಿ. ಪವಿತ್ರಾತ್ಮನೆಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ. ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳಲು ಜನರನ್ನು ಆಳ್ವಿಕೆ ಮಾಡಿರಪ್ಪ. ನಿಮಗೆ ಮಹಿಮೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರಿಯರೇ, ಇವತ್ತಿನ ಸಂದೇಶದ ವಿಷಯ ನಾನು ಮೊದಲೇ ತಿಳಿಸಿದ ಹಾಗೆ, ದೇವರು ನಮ್ಮನ್ನು ಹೇಗೆ ಪರೀಕ್ಷೆ ಮಾಡ್ತಾರೆ ಎಂಬುದಾಗಿ. ನಾವು ದೇವರ ಬಗ್ಗೆ ಧ್ಯಾನ ಮಾಡುವಾಗ, ದೇವರ ಅನೇಕ ಗುಣಗಳಲ್ಲಿ ಒಂದು ಗುಣ ಏನಂದ್ರೆ, ದೇವರು ನಮ್ಮನ್ನು ಪರಿಶೋಧಿಸುವ ದೇವರಾಗಿದ್ದಾರೆ. ದೇವರು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಳ್ಳುತ್ತಾರೆ. ನಾವು ಏನಾಗಿದ್ದೇವೆ, ಆಂತರ್ಯದಲ್ಲಿ ಹೇಗೆ ಇದ್ದೇವೆ ಎಂಬುದನ್ನು ದೇವರು ತಿಳ್ಕೊಳ್ಳಿಕ್ಕೋಸ್ಕರ ದೇವರು ನಮ್ಮನ್ನು ಪರಿಶೋಧನೆಗೆ ಒಳಪಡಿಸ್ತಾರೆ. ಇವತ್ತಿನ ಸಂದೇಶದ ಭಾಗದಲ್ಲಿ ದೇವರು ನಮ್ಮನ್ನು ಹೇಗೆ ಪರೀಕ್ಷೆ ಮಾಡ್ತಾರೆ ಎಂಬ ಕೆಲವೊಂದು ವಿಷಯಗಳನ್ನು ಮಾತ್ರ ನಾವು ಧ್ಯಾನಿಸಿದ್ದೇವೆ. ಅನೇಕ ಬೇರೆ ಬೇರೆ ರೀತಿಯಲ್ಲಿ ದೇವರು ನಮ್ಮನ್ನು ಪರಿಶೋಧನೆಗೆ ಒಳಪಡಿಸ್ತಾರೆ. ಬೇರೆ ಬೇರೆ ಹಂತದಲ್ಲಿ ದೇವರು ನಮ್ಮನ್ನು ಪರಿಶೋಧನೆಗೆ ಒಳಪಡಿಸ್ತಾರೆ. ನಾವು ನೋಡುವಾಗ ಅಬ್ರಾಮನ ಜೀವಿತದಲ್ಲಿ ಅಬ್ರಾಮನು ಪರಿಶೋಧಿತನಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಆದಿಕಾಂಡ 22ನೇ ಅಧ್ಯಾಯದ 1ನೇ ವಚನವನ್ನು ನೋಡುವ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಪರೀಕ್ಷೆ ಮಾಡುವ ದೇವರಾಗಿದ್ದಾರೆ. ದೇವರು ಪರೀಕ್ಷಿಸಿ ನಮ್ಮನ್ನು ತಿಳಿದುಕೊಳ್ಳುತ್ತಾರೆ. ನಾವು 139ನೇ ಕೀರ್ತನೆ 1ನೇ ವಚನವನ್ನು ನೋಡುವ. ಯೆಹೋವನೇ, ನಿನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಎಂಬುದಾಗಿ. ನಾವು 2 ವಾಕ್ಯ ಭಾಗಗಳು ನಾವು ಧ್ಯಾನಿಸಿದ್ದೇವೆ. ಏನಂದ್ರೆ, ದೇವರು ಪರಿಶೋಧಿಸುವ ದೇವರಾಗಿದ್ದಾರೆ ಎಂಬುದಾಗಿ. ದೇವರು ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತಾರೆ, ಯಾಕೆ ನಮ್ಮನ್ನು ಪರಿಶೋಧಿಸ್ತಾರೆ? ಮೊದಲನೇದಾಗಿ, ದೇವರು ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತಾರೆ ಎಂಬುದಾಗಿ ನೋಡುವಾಗ, ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತೇವಾ? ದೇವರ ಮೇಲೆ ಮಮತೆ ಇಟ್ಟಿದ್ದೇವಾ? ದೇವರ ಮೇಲೆ ಪ್ರೀತಿ ಇಟ್ಟಿದ್ದೇವಾ? ದೇವರ ಮೇಲೆ ಪ್ರೀತಿ ಇಟ್ಟಿರುವುದಂತ ಹೇಳಿದ್ರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ನಾವು ಯೋಹಾನ ಬರೆದ ಸುವಾರ್ತೆ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಹೇಳ್ತಾರೆ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟಿರುವುದು, ಆದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ. ದೇವರ ಮೇಲೆ ನಾವು ಪ್ರೀತಿ ಇಟ್ಟಿದ್ದೇವಾ, ಮಮತೆ ಇಟ್ಟಿದ್ದೇವಾ, ದೇವರ ಆಜ್ಞೆಗಳಿಗೆ ವಿಧೇಯರಾಗ್ತೇವಾ ಎಂಬುದನ್ನು ತಿಳ್ಕೊಳ್ಳಿಕ್ಕೋಸ್ಕರ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯದ 3ನೇ ವಚನ. ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಪರೀಕ್ಷೆ ಮಾಡ್ತಾರೆ? ದೇವರನ್ನು ನೀವು ಆತುಕೊಂಡಿದ್ದೀರಾ, ಆತನ ಮೇಲೆ ಮಮತೆ ಇಟ್ಟಿದ್ದೀರಾ, ಪ್ರೀತಿ ಇಟ್ಟಿದ್ದೀರಾ ಎಂಬುದಾಗಿ ತಿಳ್ಕೊಳ್ಳಿಕ್ಕೋಸ್ಕರ ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಮತ್ತೊಂದಾಗಿ, ದೇವರು ನಮ್ಮನ್ನು ಯಾಕೆ ಪರೀಕ್ಷೆಗೆ ಒಳಪಡಿಸ್ತಾರೆ ಅಂದ್ರೆ, ನಮಗೆ ಮೇಲನ್ನುಂಟು ಮಾಡಲು, ನಮಗೆ ಆಶೀರ್ವಾದವನ್ನು ಉಂಟು ಮಾಡ್ಲಿಕ್ಕೋಸ್ಕರ ದೇವರು ನಮ್ಮನ್ನು ಪರಿಶೋಧನೆಗೆ ಒಳಪಡಿಸ್ತಾರೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 15 ಮತ್ತು 16ನೇ ವಚನ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ಎಂಬುದಾಗಿ ನಾವು ನೋಡ್ತೇವೆ. ಬೇಸಿಕಲಿ ನಮ್ಮನ್ಗೆ ಮೇಲನ್ನು ಉಂಟು ಮಾಡ್ಲಿಕ್ಕೋಸ್ಕರ ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. 2 ಸಂಗತಿಗಳು ನಾವು ನೋಡಿದೆ. ಮೊದಲು, ದೇವರು ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೀತೇವೆ, ಆತನಲ್ಲಿ ಪರಿಪೂರ್ಣವಾದ ಪ್ರೀತಿ ಮಮತೆಯನ್ನು ಇಟ್ಟಿದ್ದೇವಾ ಎಂಬುದಾಗಿ ದೇವರು ತಿಳ್ಕೊಳ್ಳಿಕ್ಕೋಸ್ಕರ ಪರೀಕ್ಷೆಗೆ ಒಳಪಡಿಸ್ತಾರೆ. ಎರಡನೇದಾಗಿ, ಯಾಕೆ ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತ ಹೇಳಿದ್ರೆ, ನಮಗೆ ಮೇಲನ್ನುಂಟು ಮಾಡ್ಲಿಕ್ಕೆ. ಇದು ಬೇಸಿಕಲಿ ಇದು ಹೇಗೆ ಅಂತ ಹೇಳಿದ್ರೆ, ಒಬ್ಬನು ಯಾರಾದ್ರೂ ಜಾಬಿಗೆ ಹೋಗುವುದಾದ್ರೆ ಅಲ್ಲಿ ಜಾಬ್ನಲ್ಲಿ ಪರ್ಫಾರ್ಮೆನ್ಸ್ ಟೆಸ್ಟ್ ಆಗ್ತದೆ. ಪರ್ಫಾರ್ಮೆನ್ಸ್ ಟೆಸ್ಟ್ ಆದ ನಂತರ ಯಾಕೆ ಅದು ಮಾಡುವುದು? ಪ್ರಮೋಷನಿಗೋಸ್ಕರ. ಸೇಮ್ ವೇ ನಮ್ಮ ಜೀವಿತದಲ್ಲಿ ಕೂಡ ದೇವರು ಪರಿಶೋಧನೆಗೆ ಒಳಪಡಿಸ್ತಾರೆ. ಯಾಕೆ? ನಮ್ಮನ್ನು ಪ್ರಮೋಟ್ ಮಾಡ್ಲಿಕ್ಕೆ, ನಮ್ಮನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ. ಈಗ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳು ಕಲಿತಾರೆ. ವರ್ಷದ ಅಂತ್ಯದಲ್ಲಿ ಒಂದು ಪರೀಕ್ಷೆ ಇರ್ತದೆ, ಒಂದು ಟೆಸ್ಟ್ ಇರ್ತದೆ. ಆ ಟೆಸ್ಟ್ ಅನ್ನು ಪಾಸ್ ಆದಾಗ ಅವರಿಗೆ ಮುಂದಿನ ಹಂತಕ್ಕೆ, ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಆ ತೇರ್ಗಡೆಯನ್ನು ಯಾವ ಹಂತದಲ್ಲಿ ಮಾಡ್ತಾರೆ
ಆಮೇಲೆ ಅವರಿಗೆ ಮುಂದಿನ ಆ ಏನು ಕಲಿಲಿಕ್ಕಿದೆಯೋ ಆ ಹಂತಕ್ಕೆ ಅವರಿಗೆ ಪ್ರಮೋಷನ್ ಸಿಗ್ತದೆ. ಸೇಮ್ ವೇ ಜಾಬ್ ಅಲ್ಲಿ ಇರ್ಬೋದು, ನಾವು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೋದು, ದರ್ ಇಸ್ ಅ ಟೆಸ್ಟ್ ಟು ಪ್ರಮೋಟ್ ಅಸ್. ನಾವು ಮುಂದಿನ ಹಂತಕ್ಕೆ ನಮ್ಮ ತೆಗೆದುಕೊಳ್ಳಲಿಕ್ಕೆ ಸೇಮ್ ವೇ ಗಾಡ್ ವಿಲ್ ಟೆಸ್ಟ್ ಅಸ್. ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಪರಿಶೋಧಿಸ್ತಾರೆ, ನಮ್ಮನ್ನು ಮುಂದಿನ ಹಂತಕ್ಕೆ ಮೇಲಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ. ಹಲ್ಲೆಲೂಯ. ದೇವರ ಟೆಸ್ಟ್, ದೇವರ ಪರೀಕ್ಷೆ ನಮ್ಮನ್ನು ಮುರಿಯುವುದಿಲ್ಲ, ನಮ್ಮನ್ನು ಕೆಳಗೆ ಹಾಕೋದಿಲ್ಲ, ನಮ್ಮನ್ನು ತಳ್ಳುವುದಿಲ್ಲ, ಅದು ನಮ್ಮನ್ನು ಮುಂದಿನ ಹಂತಕ್ಕೆ ಪ್ರಮೋಟ್ ಮಾಡ್ತದೆ. ಸೊ ದೇವರು ನಮ್ಮನ್ನು ಪರೀಕ್ಷೆ ಮಾಡುವಾಗ, ಟೆಸ್ಟ್ ಮಾಡುವಾಗ, ಪರಿಶೋಧನೆಗೆ ಒಳಪಡಿಸುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ಸಂಗತಿಗಳು ನಮಗೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ತಡೆ ಇದೆಯೋ, ಯಾವುದು ನಮ್ಮ ಜೀವಿತ ನಾವು ಬಿಡಬೇಕೋ ಅದನ್ನು ಬಿಡ್ಲಿಕ್ಕೋಸ್ಕರ ದೇವರು ನಮ್ಮಲ್ಲಿ ಪ್ಯೂರಿಫಿಕೇಶನ್ ಅನ್ನು ಮಾಡ್ತಾರೆ, ಶುದ್ಧೀಕರಣವನ್ನು ಮಾಡ್ತಾರೆ. ಹಲ್ಲೆಲೂಯ. ಈಗ ಬಂಗಾರವನ್ನು ಬೆಂಕಿಗೆ ನಾವು ಹಾಕಿದಷ್ಟು ಅದು ಶುದ್ಧವಾಗ್ತಾನೇ ಹೋಗ್ತದೆ, ಅದರ ಹೊಳಪು ಹೆಚ್ಚಾಗ್ತಾನೆ ಹೋಗ್ತದೆ. ಸೇಮ್ ವೇ ನಮ್ಮ ಜೀವಿತದಲ್ಲಿ ದೇವರು ಮಾಡುವಂತಹ ಪರಿಶೋಧನೆಯ ಪರೀಕ್ಷೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅನಗತ್ಯವಾದ ಸಂಗತಿಗಳನ್ನು, ಬೇಡವಾದ ಸಂಗತಿಗಳನ್ನು, ದೇವರಿಗೆ ಮೆಚ್ಚುಗೆ ಇಲ್ಲದ ಸಂಗತಿಗಳನ್ನು, ನಮ್ಮ ಆಶೀರ್ವಾದವನ್ನು ತಡೀತಾ ಇರುವ, ನಾವು ಮುಂದೆ ಹೋಗ್ಲಿಕ್ಕಿರುವ ಅಡ್ಡಿಗಳನ್ನು ನಮಗೇ ದೇವರು ತೋರಿಸಿಕೊಡ್ತಾರೆ. ಆ ಪರೀಕ್ಷೆಗಳಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಬಿಟ್ಟು ಬಿಡುವಾಗ ನಮ್ಮ ಜೀವಿತ ಬದಲಾಗ್ತದೆ, ಮುಂದಿನ ಹಂತಕ್ಕೆ ತೇರ್ಗಡೆಯುವಂಥದ್ದು. ಹಲ್ಲೆಲೂಯ. ಸೊ ನಾವು ದೇವರು ಪರೀಕ್ಷೆ ಮಾಡಬೇಕು, ನಮ್ಮನ್ನು ಪರಿಶೋಧಿಸಬೇಕು ಎಂಬುದಾಗಿ ನಾವು ಬಯಸಬೇಕು, ನಾವು ಪ್ರಾರ್ಥಿಸಬೇಕು. 139ನೇ ಕೀರ್ತನೆಯಲ್ಲಿ 23ನೇ ವಚನದಲ್ಲಿ ಭಕ್ತನು ಹೇಗೆ ಪ್ರಾರ್ಥನೆ ಮಾಡ್ತಾನೆ: ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಳಿದ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆಗಾರನು ಪ್ರಾರ್ಥನೆ ಮಾಡ್ತಾನೆ, ದೇವರು ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೊಂಡು ನನ್ನ ಆಂತರ್ಯವನ್ನು ತಿಳಿ, ನಾನು ಕೇಳಿದ ಮಾರ್ಗದಲ್ಲಿ ಇದ್ದೇನೋ ಎಂಬುದಾಗಿ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಕೀರ್ತನೆಗಾರ ಪ್ರಾರ್ಥನೆ ಮಾಡ್ತಾರೆ. ಸೊ ನಾವು ಪರೀಕ್ಷಿಸಲ್ಪಡ್ಲಿಕ್ಕೆ, ಪರೀಕ್ಷೆಗೆ ಒಳಪಡ್ಲಿಕ್ಕೋಸ್ಕರ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ದೇವರು ನಮ್ಮನ್ನು ಪರೀಕ್ಷಿಸಿದ ನಂತರ ದೇವರು ನಮ್ಮಲ್ಲಿರುವ ಸಂಗತಿಗಳನ್ನು ತೆಗೆದು, ಬೇಡವಾದ ಸಂಗತಿಗಳನ್ನು ತೆಗೆದು ನಮ್ಮನ್ನು ಆತನಿಗಾಗಿ, ಆತನ ಉದ್ದೇಶದಲ್ಲಿ ದೃಢವಾಗಿ ನಿಲ್ಲಿಸಲಿಕ್ಕೆ, ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ನಮ್ಮಲ್ಲಿರುವ ಆ ಸಂಗತಿಗಳೇ ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರ್ತದೆ. ಈಗ ನಾವು ಸತ್ಯವೇದದಲ್ಲಿ ನಾವು ನೋಡುವ ಹೇಗೆ ದೇವರು ತನ್ನ ಭಕ್ತರನ್ನು ಪರಿಶೋಧನೆಗೆ, ಪರೀಕ್ಷೆಗೆ ಒಳಪಡಿಸಿದ್ದು, ಯಾವ ಬೇರೆ ಬೇರೆ ರೀತಿಯ ಹೇಗೆ ಪರೀಕ್ಷೆ ಮಾಡಿದ್ರು ಎಂಬುದಾಗಿ ನಾವು ನೋಡುವ. ಅದಕ್ಕೆ ನಾವು ದೇವರು ಒಡ್ಡುವ ಪರೀಕ್ಷೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೇವೆ, ನಾವು ಹೇಗೆ ಅದರಲ್ಲಿ ಫೇಲ್ ಆಗ್ತೇವೆ, ಪಾಸ್ ಆಗ್ತೇವೆ, ಅದರ ಮೇಲೆ ಇದೆ ನಮ್ಮ ಮುಂದಿನ ರಿವಾರ್ಡ್, ಮುಂದಿನ ನಮ್ಮ ಅವಕಾಶ, ಮುಂದಿನ ಪ್ರಮೋಷನ್ ಅದರ ಮೇಲೆ ಡಿಪೆಂಡ್ ಆಗಿದೆ. ಹಲ್ಲೆಲೂಯ. ಹಾಗೆ ದೇವರು ಒಡ್ಡುವ ಪರೀಕ್ಷೆಗಳಲ್ಲಿ ಫೇಲ್ ಆದರೆ ಅದರ ರಿಸಲ್ಟ್ ಏನು ಎಂಬುದನ್ನು ಕೂಡ ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಸೊ ದೇವರು ನಮ್ಮನ್ನು ಈಗ ಹೇಗೆ ಪರೀಕ್ಷೆ ಮಾಡ್ತಾರೆ? ಸೊ ನಾವು ಬಿಬ್ಲಿಕಲ್ ಎವಿಡೆನ್ಸ್ ಅಂದ್ರೆ ಸತ್ಯವೇದದ ಆಧಾರದ ಮೇಲೆ ಈ ವಾಕ್ಯವನ್ನು ಧ್ಯಾನ ಮಾಡುವ. ಅನೇಕ ರೀತಿಯಲ್ಲಿ ಟೆಸ್ಟ್ ಮಾಡ್ತಾರೆ, ನಾವು ಅದನ್ನೆಲ್ಲವನ್ನು ಧ್ಯಾನ ಮಾಡಲಿಕ್ಕೆ ಈಗ ಸಮಯ ಇಲ್ಲ. ಕೆಲವೊಂದು ಮಾದರಿ ಆಗಿರುವ ನಮಗೆ ಕಂಡು ಬರುವಂತ ದೇವರ ಪರಿಶೋಧನೆಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ಧ್ಯಾನ ಮಾಡುವ. ಸೊ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಸೌಲನ್ನು ತೆಗೆದುಕೊಂಡಿದ್ದೇನೆ. ದೇವರು ಸೌಲನನ್ನು ಅನೇಕ ರೀತಿಯಲ್ಲಿ ಟೆಸ್ಟ್ ಮಾಡಿದರು. ಮೊದಲಿಗೆ ದೇವರು ಸೌಲನನ್ನು ಕಾದುಕೊಳ್ಳುವ ಟೆಸ್ಟಿಗೆ, ತಾಳ್ಮೆಯ ಟೆಸ್ಟಿಗೆ ಒಳಪಡಿಸಿದ್ರು. ಅಲ್ಲಿ ಇದೊಂದು ಬಹಳ ಮುಖ್ಯವಾದ ಟೆಸ್ಟ್. ಅನೇಕ ಭಕ್ತರ ಜೀವಿತದಲ್ಲಿ, ಯೇಸು ಸ್ವಾಮಿಯನ್ನು ಆತುಕೊಂಡವರು, ದೇವರಿಗಾಗಿ ಜೀವಿಸುವವರ ಜೀವಿತದಲ್ಲಿ ದೇವರು ಈ ಟೆಸ್ಟಿಗೆ ಒಳಪಡಿಸ್ತಾರೆ. ಕಾದುಕೊಳ್ಳುವ ಟೆಸ್ಟ್, ತಾಳ್ಮೆಯ ಟೆಸ್ಟ್. ಸೊ ಇಲ್ಲಿ ನಾವು ನೋಡ್ತೇವೆ, ಸೌಲನನ್ನು ದೇವರು ಅರಸನನ್ನಾಗಿ ಅಭಿಷೇಕಿಸಿದ ನಂತರ ಅವನನ್ನು ಮೊದಲನೇ ಟೆಸ್ಟ್, ಕಾದುಕೊಳ್ಳುವ ಟೆಸ್ಟಿಗೆ, ತಾಳ್ಮೆಯ ಟೆಸ್ಟ್ಗಳು. ನೀವು ಯೇಸು ಸ್ವಾಮಿಯನ್ನು ನೋಡುವಾಗ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಸತ್ತೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ಶಿಷ್ಯರಿಗೆ ಹೇಳಿದ್ರು, ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ, ನಿಮಗೆ ಮೇಲಿನ ಶಕ್ತಿಯ ಹೊದಿಕೆ ಬರುವುದರ ತನಕ ನೀವು ಎಲ್ಲಿಗೂ ಹೋಗಬೇಡಿರಿ ಎಂಬುದಾಗಿ. ಸೊ ಹಾಗಾಗಿ ಅವರು ಆ ಸ್ವರವನ್ನು ಕೇಳಿದ್ರು. ಎಷ್ಟು ಹೊತ್ತು ಅಂತ ಹೇಳಿಲ್ಲ, ಎಷ್ಟು ಸಮಯ ಅಂತ ಹೇಳಿಲ್ಲ, ಅವರಿಗೆ ಕಾದುಕೊಂಡಿರ್ರಿ ಅಂತ ಹೇಳಿದ್ರು. ಸೊ ಅವರು ಪ್ರಾರ್ಥನೆಯಲ್ಲಿ ಕಾದುಕೊಂಡಿದ್ರು. ಅವರ ಮೇಲಂತಸ್ತಿನಲ್ಲಿ ಪ್ರಾರ್ಥನೆಯಲ್ಲಿ ಕಾದುಕೊಂಡಿರುವಾಗ ಪಂಚಶತಮ ಹಬ್ಬದ ದಿವಸದಲ್ಲಿ ಪವಿತ್ರ ಆತ್ಮನ ಅವರ ಮೇಲೆ ಇಳಿದು ಬಂದು, ಅವರ ಮೇಲೆ ದೇವರ ಬಲ, ದೇವರ ಶಕ್ತಿ ಇಳಿದು ಬಂತು, ಅವರ ಜೀವಿತಗಳು ಬದಲಾಯಿತು. ಹಲ್ಲೆಲೂಯ. ಇನ್ನೊಂದು ಬಹಳ ಮುಖ್ಯವಾದ ಆಸ್ಪೆಕ್ಟ್ ಏನಂತ ಹೇಳಿದ್ರೆ, ಒಂದು ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸುವಾಗ, ಎಸ್ಪೆಷಲಿ ಕಾದುಕೊಳ್ಳುವ ಟೆಸ್ಟ್, ತಾಳ್ಮೆ ಟೆಸ್ಟ್ಗೆ ಒಳಪಡಿಸುವಾಗ, ದೇವರು ಎಷ್ಟು ಸಮಯ ಅಂತ ಹೇಳುವುದಿಲ್ಲ. 1 ವರ್ಷ, 2 ವರ್ಷ, 10 ವರ್ಷ, 5 ವರ್ಷ, ದೇವರ ಸಮಯ ಹೇಳುವುದಿಲ್ಲ. ದೇವರು ಹೇಳ್ತಾರೆ, ನೀನು ಕಾದಿರು ಎಂಬುದಾಗಿ. ಸೊ ನಾವು ತಾಳ್ಮೆಯಿಂದ ಕಾದಿರಬೇಕು, ನಂಬಿಕೆಯಿಂದ ಕಾದಿರಬೇಕು. ನನ್ನ ದೇವರು ನಂಬಿಗಸ್ತನು, ಮಾತು ಕೊಟ್ಟ ಆತನ ಮಾತು ಬದಲಾಯಿಸುವುದಿಲ್ಲ, ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿಯೇ ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯ. ಸೌಲನನ್ನು ನಾವು ನೋಡುವ. ಸೌಲನನ್ನು ಅರಸನಾಗಿ ಅಭಿಷೇಕಿಸಿ ಆಯ್ತು. 1 ಸಮುವೇಲ 10ನೇ ಅಧ್ಯಾಯದ 8ನೇ ವಚನವನ್ನು ಓದ್ತೇನೆ. ಇಲ್ಲಿ ಸಮುವೇಲನು, ಪ್ರವಾದಿಯಾದ ಸಮುವೇಲ ಸೌಲನಿಗೆ ಮಾತನಾಡ್ತಿದ್ದಾರೆ. ನೀನು ಮುಂದಾಗಿ ಗಿಲ್ಗಾಲಿಗೆ ಹೋಗು,
7 ದಿವಸಗಳಾದ ನಂತರ ನಾನು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವುದಕ್ಕೋಸ್ಕರ ಅಲ್ಲಿಗೆ ಬಂದು ನೀನು ಮಾಡಬೇಕಾದದನ್ನು ನಿನಗೆ ತಿಳಿಸುವೆನು, ಅಲ್ಲಿಯವರೆಗೆ ಕಾದುಕೊಂಡಿರು ಎಂದು ಹೇಳಿದನು ಎಂಬುದಾಗಿ. ಸೊ ಇಲ್ಲಿ ಸಮುವೇಲ್ ಹೇಳ್ತಾನೆ, ನೀನು ಗಿಲ್ಗಾಲಿಗೆ ಹೋಗು, 7 ದಿವಸ ಕಾದುಕೊಂಡಿರು, ನಂತರ ನಾನು ಬರ್ತೇನೆ ಎಂಬುದಾಗಿ ಹೇಳ್ತಾನೆ. ಅಲ್ಲಿಯ ತನಕ ಕಾದಿಕೊಂಡಿರು ಅಂತ ಹೇಳ್ತಾರೆ. ಸೊ ಈಗ ಈ ಟೆಸ್ಟ್ಗೆ ಒಳಪಡಿಸಿದ ನಂತರ ಸೌಲನು ಈ ಟೆಸ್ಟ್ ನಲ್ಲಿ ಫೇಲ್ ಆಗ್ತಾನೆ. ಅವನು ತಾಳ್ಮೆಯನ್ನು ಕಳ್ಕೊಳ್ತಾನೆ, ಜನರಿಗೆ ಭಯಪಟ್ಟು ಅವನು ಯಜ್ಞವನ್ನು ಅರ್ಪಿಸ್ತಾನೆ. ನಾವು 1 ಸಮುವೇಲ 13ನೇ ಅಧ್ಯಾಯದಲ್ಲಿ ಓದುವ. 1 ಸಮುವೇಲ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಚನ. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲಿ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲಿ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು, ಇದೇನು ನೀನು ಮಾಡಿದ್ದು ಎಂದು ಹೇಳಲು ಅವನು, ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರುದ್ಧವಾಗಿ ಕೂಡಿ ಬಂದಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತಿ ಅರ್ಪಣೆಯಲ್ಲಿ ಸಲ್ಲಿಸಬೇಕೆಂದನು. ಮೊದಲೇ ಫಿಲಿಷ್ಟಿಯರು ಬಂದು ನನ್ನ ಮೇಲೆ ಬಿದ್ದಾರೆಂಬ ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಡ್ಡೆನು ಅಂದನೆಂಬುದಾಗಿ. ಹಲ್ಲೆಲೂಯಾ. ಸೊ ಅಲ್ಲಿ ನಾವು 13ನೇ ವಚನವನ್ನು ಕೂಡ ನಾವು ಓದುವಾಗ, ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಂಡಿದ್ದರೆ ಆತನಿನ್ನ ರಾಜ್ಯವನ್ನು ಇಸ್ರಾಯೇಲಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸಿದ್ದನು. ಈಗಲಾದರೂ ನಿನ್ನ ಅರಸತನ ನಿಲ್ಲುವುದಿಲ್ಲ. ನಿನ್ನ ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದ್ರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡುವಾಗ ಕಾದುಕೊಂಡಿರುವ ಟೆಸ್ಟಿಗೆ ಸೌಲನ್ನು ಒಳಪಡಿಸ್ತಾರೆ. 7 ದಿವಸ ಇರ್ತಾನೆ. ಆಗ ಸಮುವೇಲನು ಬರಲಿಕ್ಕೆ ಸ್ವಲ್ಪ ತಡವಾದಾಗ ಈಗ ಸೌಲನು ಭಯದಿಂದ ಅವನ ಒಟ್ಟಿಗಿದ್ದ ಜನರು ಚದರಿ ಹೋಗ್ತಾರೆ. ವೈರಿ ಫಿಲಿಷ್ಟಿಯ ಸೈನ್ಯ ನಮ್ಮ ಮೇಲೆ ಈಗ ದಾಳಿ ಮಾಡ್ತದೆ ಎಂಬ ಭಯದಿಂದ ಅವನು ಯಜ್ಞವನ್ನು ಅರ್ಪಿಸ್ತಾನೆ. ಸೊ ಭಯ ನಮ್ಮನ್ನು ದೇವರ ವಿರುದ್ಧವಾದ ಕಾರ್ಯಗಳಿಗೆ ನಾವು ಅವಸರಿಸುವಂತೆ, ದೇವರ ಚಿತ್ತವಿಲ್ಲದ ಕಾರ್ಯಗಳಿಗೆ ನಾವು ಕೈ ಹಾಕುವಂತೆ ಅವಸರಿಸುವಂತೆ ಮಾಡ್ತದೆ. ಇದರಲ್ಲಿ ಅನೇಕ ಗಂಡಾಂತರಗಳಾಗ್ತದೆ. ಹಾಗೆ ಆಗ್ಬೋದು, ಹೀಗೆ ಆಗ್ಬೋದು ಎಂಬ ನೆಗೆಟಿವ್ ಥಾಟ್ಸ್ಗಳು, ಭಯ ನಾವು ದೇವರ ಚಿತ್ತ ಇಲ್ಲದೆ ಇರುವ ಸಂಗತಿಗಳನ್ನು ಮಾಡುವಂತೆ ನಮ್ಮನ್ನು ಪ್ರೇರೇಪಿಸ್ತದೆ. ಇಲ್ಲಿ ಸೌಲನು ಕೂಡ ಅದೇ ಆದದ್ದು. ಅವನಿಗೆ ಭಯ ಹಿಡಿದೋಯ್ತು, ಜನರು ಚದರಿ ಹೋಗ್ತಾರೆ, ವೈರಿಯು ನನ್ನ ಮೇಲೆ ದಾಳಿ ಮಾಡ್ತಾನೆ ಎಂಬುದಾಗಿ. ಸೊ ಈಗ ಸೌಲನಿಗೆ ಯಜ್ಞ ಮಾಡ್ಲಿಕ್ಕಿಲ್ಲ. ಸೌಲನು ಬೆನ್ಯಾಮೀನ್ ಕುಲದವನು, ಯಾಜಕ, ಅವನು ಲೇವಿ ಅಲ್ಲ, ಅವನು ಯಾಜಕನಲ್ಲ, ಅವನು ಅರಸನಾಗಿದ್ದಾನೆ. ಅದು ಅವನಿಗೆ ನೇಮಿಸಿದ ಕಾರ್ಯ ಅಲ್ಲ, ಅದು ಸಮುವೇಲನಿಗೆ ನೇಮಿಸಿದ ಕಾರ್ಯ. ಅವನು ಲೇವಿ ಕುಲದವನು, ಅವನು ಯಾಜಕನಾಗಿದ್ದ. ಸೊ ಯಾವ ಕೆಲಸವನ್ನು ಯಾರಿಗೆ ಒಪ್ಪಿಸಿದಾರೋ ಅವರೇ ಮಾಡಬೇಕಾಗಿತ್ತು. ಈಗ ಏನು ಯಾಜಕರು ಮಾಡಬೇಕ ಕಾರ್ಯ ಇತ್ತೋ ಅದನ್ನು ಸೌಲವ ಭಯದಿಂದ ಮಾಡಿದ, ಆತುರಪಟ್ಟು ಮಾಡಿದ. ಹಲ್ಲೆಲೂಯಾ. ಸೊ ಕಾದುಕೊಂಡಿರುವ ಟೆಸ್ಟಿಗೆ, ತಾಳ್ಮೆಯ ಟೆಸ್ಟಿಗೆ ಸೌಲನು ಅವಿಧೇಯನಾಗ್ತಾನೆ, ಫೇಲ್ ಆಗ್ತಾನೆ. ಬೇಸಿಕಲಿ ಅವನ ಅರಸತನವನ್ನು ಅದೇ ಪಾಯಿಂಟ್ ನಲ್ಲಿ ಕಳ್ಕೊಳ್ತಾನೆ. ಅಲ್ಲಿ ಸಮುವೇಲನು ಹೇಳ್ತಾನೆ, ನೀನು ದೇವರ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ, ದೇವರು ನಿನ್ನನ್ನು ತಳ್ಳಿಬಿಟ್ಟು ಇನ್ನೊಬ್ಬನನ್ನು ಆರಿಸಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಸೊ 2ನೇ ಟೆಸ್ಟ್ ವಿಧೇಯತೆಯ ಟೆಸ್ಟ್, ಒಬೀಡಿಯನ್ಸ್, ಟೆಸ್ಟ್ ಆಫ್ ಒಬೀಡಿಯನ್ಸ್. ಈಗ ಅದೇ ಸೌಲನ ಎಕ್ಸಾಂಪಲ್ ತೆಗೆದುಕೊಂಡಿದ್ದೇನೆ. ಸಮುವೇಲನ ಮೂಲಕ ಸೌಲನಿಗೆ ಮಾತಾಡ್ತಾರೆ ದೇವರು, ನೀನು ಆ ಅಮಲೇಕ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ಬೇಕು, ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುದಾಗಿ. ಗಂಡಸರು, ಹೆಂಗಸರು, ಮಕ್ಕಳು, ಅಲ್ಲಿರುವ ಎಲ್ಲಾ ಪ್ರಾಣಿಗಳನ್ನು ನಾಶ ಮಾಡಬೇಕೆಂಬುದಾಗಿ ಕೂಡ ದೇವರು ಹೇಳ್ತಾರೆ. ಸೊ ಈಗ 1 ಸಮುವೇಲ 15ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಚನವನ್ನು ಓದುವ. ಸಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳಿಸಿದನಲ್ಲ, ಆತನು ಈಗ ಹೇಳುವುದನ್ನು ಕೇಳು. ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರುದ್ಧವಾಗಿ ನಿಂತು ತೊಂದರೆ ಪಡಿಸುವುದರಿಂದ ನಾನು ಅವರಿಗೆ ಮುಯಿ ತುರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವ ಎಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರು, ಹೆಂಗಸರು, ಮಕ್ಕಳು, ಶಿಶುಗಳು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನೆಲ್ಲ ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಎಂಬುದಾಗಿ. ಸೊ ಬೇಸಿಕಲಿ ಅಲ್ಲಿರುವ ಎಲ್ಲಾ ಪ್ರಾಣಿಗಳನ್ನು, ಮನುಷ್ಯರನ್ನು, ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ದೊಡ್ಡವರು, ಹಿರಿಯರನ್ನು ಎಲ್ಲರನ್ನು ಕೂಡ ನಾಶ ಮಾಡು ಎಂಬುದಾಗಿ, ನಿರ್ಮೂಲ ಮಾಡು ಎಂಬುದಾಗಿ ಸಮುವೇಲನ ಮೂಲಕ ಸೌಲನಿಗೆ ದೇವರ ಆಜ್ಞೆ ಬರ್ತದೆ. ಸೊ ಈಗ ಸಮುವೇಲನ ಆ ಆಜ್ಞೆಯೊಂದಿಗೆ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದ ನಂತರ ಅಲ್ಲಿ ನಾವು ನೋಡ್ತೇವೆ, ಯುದ್ಧದಲ್ಲಿ ಅಮಲೇಕ್ಯರನ್ನು ಸೋಲಿಸ್ತಾನೆ. ಆದರೆ ಅಮಲೇಕ್ಯರ ಅರಸರನ್ನು ಕೈದಿಯಾಗಿ ಇಟ್ಕೊಂಡು ಬರ್ತಾನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಎಲ್ಲ ಕೊಬ್ಬಿದ ಕುರಿ ಟಗರುಗಳನ್ನು ಅವನು ಅಲ್ಲಿಂದ ಇಟ್ಕೊಂಡು ಬರ್ತಾನೆ. ಹಲ್ಲೆಲೂಯಾ. ಇಟ್ಕೊಂಡು ಬಂದಾಗ ದೇವರು ಹೇಳ್ತಾರೆ, ಪುನೊಮ್ಮೆ ಸಮುವೇಲನ ಹತ್ರ ಹೇಳ್ತಾರೆ, ಸೌಲ
ಪುನಃ ನನಗೆ ಅವಿಧೇಯನಾಗಿದ್ದಾನೆ, ನನ್ನ ಮಾತನ್ನು ಕೇಳುವುದಿಲ್ಲ ಎಂಬುದಾಗಿ ದೇವರು ದುಃಖಿಸ್ತಾರೆ. ಸೊ ಈಗ ನೋಡುವಾಗ ಸಮುವೇಲನು ಬಂದು ಸೌಲನ ಹತ್ರ ಕೇಳ್ತಾರೆ, ನೀನು ಯಾಕೆ ಈ ಕುರಿ ದನಗಳನ್ನ ಇಟ್ಕೊಂಡು ಬಂದದ್ದು ಎಂಬುದಾಗಿ ಹೇಳುವಾಗ ಅವನು ಹೇಳ್ತಾನೆ, ನಿನ್ನ ದೇವರಿಗೆ ಯಜ್ಞ ಮಾಡಲಿಕ್ಕೆ ಎಂಬುದಾಗಿ. ಸೊ ಬೇಸಿಕಲಿ ಸೌಲನಿಗೆ ದೇವರೊಂದಿಗೆ ಯಾವ ಸಂಬಂಧ ಕೂಡ ಇಲ್ಲ, ರಿಲೇಶನ್ಶಿಪ್ಗಳಿಲ್ಲ. ಅವನು ಹೇಳ್ತಾನೆ ಸಮುವೇಲನಿಗೆ, ನಿನ್ನ ದೇವರಿಗೆ ಯಜ್ಞ ಮಾಡಲಿಕ್ಕೆ ಇದನ್ನು ತಂದಿದ್ದೇನೆ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ವಾಕ್ಯ ಭಾಗ ನೋಡ್ತೇವೆ, ಅವನು ಜನರಿಗೆ ಹೆದರಿ, ಅಂದ್ರೆ ಜನರು ಆಶೆ ಪಟ್ಟರು, ಇದನ್ನೆಲ್ಲ ಯಾಕೆ ನಾಶ ಮಾಡುದು, ನಾವು ಸ್ವಲ್ಪ ಮನೆಗೆ ತೆಗೆದುಕೊಂಡು ಹೋಗ್ಬೋದಲ್ಲ ಎಂಬುದಾಗಿ ಅಲ್ಲಿ ಅನೇಕರು ಮಾತಾಡಿಕೊಂಡ್ರು. ಅದಕ್ಕೋಸ್ಕರ ಅಲ್ಲಿರುವ ಕುಬ್ಬಿದ ದನಗಳನ್ನು, ಟಗರುಗಳನ್ನು ಅವನು ಇಟ್ಕೊಂಡು ಬಂದ. ಸೊ ದೇವರ ಆಜ್ಞೆ ಏನಾಗಿತ್ತು, ಸ್ಪಷ್ಟವಾಗಿತ್ತು. ಅವನು ಗಂಡಸರು, ಹೆಂಗಸರು, ಹಿರಿಯರು, ಮಕ್ಕಳು, ಅಲ್ಲಿರುವ ಎತ್ತು, ಕುರಿ, ಆಡು ಎಲ್ಲವನ್ನು ಕೂಡ ನಾಶ ಮಾಡಬೇಕೆಂಬುದಾಗಿ ದೇವರು ಹೇಳಿದ್ರು. ದೇವರು ಹೇಳಿದಂತೆಯೇ ಅದಕ್ಕೆ ವಿಧೇಯನಾಗ್ಲಿಕ್ಕೆ ಸೌಲನು ಅವನು ಫೇಲ್ ಆದ. ಅದರಲ್ಲಿ ಅನೇಕ ಬಾರಿ ನಮ್ಮ ಸಂಗತಿಗಳಲ್ಲಿ ದೇವರು ಅನೇಕ ಸಂಗತಿಗಳನ್ನು ಹೇಳ್ತಾರೆ, ಅದರಲ್ಲಿ ಕೆಲವೊಂದು ಭಾಗ, ಕೆಲವೊಂದು ಪರ್ಸೆಂಟೇಜ್ ಮಾತ್ರ ನಾವು ವಿಧೇಯರಾಗ್ತೇವೆ, ಪರಿಪೂರ್ಣವಾಗಿ ವಿಧೇಯರಾಗುವುದಿಲ್ಲ. ಸೊ ದೇವರ ವಾಕ್ಯ, ದೇವರು ಏನ್ ಹೇಳ್ತಾರೆ ಅಂದ್ರೆ, ನನ್ನನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ಪೂರ್ಣ ಹೃದಯದಿಂದ ನೀನನ್ನು ಬಯಸ್ಬೇಕು, ಪ್ರೀತಿಸಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಆತನಿಗೆ ವಿಧೇಯರಾಗಬೇಕು. ಕೆಲವು ಪರ್ಸೆಂಟೇಜ್ ಮಾತ್ರ ಅಲ್ಲ, ನಮಗೇನು ಅನುಕೂಲಕರವಾಗಿದೆ, ನಾವು ಏನ್ ಮಾಡ್ಬೋದು ಅದನ್ನು ಮಾತ್ರ ಅಲ್ಲ, ಎಲ್ಲವನ್ನು ಮಾಡ್ಲಿಕ್ಕೋಸ್ಕರ ನಾವು ಒಪ್ಪಿಸಿಕೊಳ್ಬೇಕು. ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞವು ಮಂಗಳಿಗೆ ಮೆಚ್ಚುವುದಿಲ್ಲ. ಹಲ್ಲೆಲೂಯಾ. ಸೊ ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಸೊ ಎರಡನೇ ಟೆಸ್ಟ್ ವಿಧೇಯತೆ ಟೆಸ್ಟ್. ಮೊದಲನೇದು ಕಾದುಕೊಂಡಿರುವ ಟೆಸ್ಟ್, ತಾಳ್ಮೆಯ ಟೆಸ್ಟ್. ಎರಡನೇದು ವಿಧೇಯತೆ ಟೆಸ್ಟ್. ಮೂರನೇದಾಗಿ ಮೌನವಾಗಿರುವ ಟೆಸ್ಟ್. ಸೊ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮೌನವಾಗಿ ಇರ್ತಾರೆ. ನಮ್ಮ ಪ್ರಾರ್ಥನೆಗೆ ಉತ್ತರಿಸುವುದಿಲ್ಲ, ಆತನು ಮೌನವಾಗಿರ್ತಾರೆ. ಅದೊಂದು ಟೆಸ್ಟ್, ಅದೊಂದು ಪರೀಕ್ಷೆ. 1 ಸಮುವೇಲ 28ನೇ ಅಧ್ಯಾಯದ 6ನೇ ವಚನ. ಅವನು ಅಂದ್ರೆ ಸೌಲನು, ಫಿಲಿಷ್ಟಿಯರು ಅವನ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ಆ ಸಮಯದಲ್ಲಿ ಸೌಲನು ಏನ್ ಮಾಡ್ತಾನೆ ಅಂದ್ರೆ, ಅವನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರು, ಆತನು ಅವನಿಗೆ ಕನಸುಗಳಿಂದಾಗಲಿ ಊರೀಮಿನಿಂದಾಗಲಿ ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ ಎಂಬುದಾಗಿ. ಸೌಲನನ್ನು ದೇವರು ಮೌನದ ಟೆಸ್ಟಿಗೆ ಒಳಪಡಿಸ್ತಾರೆ. ಸೊ ಫಿಲಿಷ್ಟಿಯರು ವೈರಿಯ ಸೈನ್ಯ ಯುದ್ಧಕ್ಕೆ ಬಂದಿದೆ, ಸಂದಿಗ್ಧ ಪರಿಸ್ಥಿತಿ. ಸೌಲ ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡ್ತಾನೆ. ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡಿದಾಗ ದೇವರ ಬಳಿಯಿಂದ ಅವನಿಗೆ ಯಾವ ಉತ್ತರ ಬರುವುದಿಲ್ಲ. ದೇವರು ಮೌನವಾಗಿದ್ದಾರೆ, ದೇವರು ಉತ್ತರಿಸುವುದಿಲ್ಲ. ಆಗ ಅವನು ತಕ್ಷಣ ಏನ್ ಮಾಡ್ತಾನೆ, ದೇವರು ಉತ್ತರ ಕೊಡ್ಲಿಲ್ಲ ಎಂಬುದಾಗಿ ಅವನು ನೋಡಿ ಅವನು ಸಂಕಟಕ್ಕೆ ಪ್ಯಾನಿಕ್ ಆಗಿ, ಭಯದಿಂದ ವೈರಿಯ ಸೈನ್ಯ ಮೇಲೆ ಬೀಳ್ತದೆ ಎಂಬುದಾಗಿ, ನನಗೆ ತಕ್ಷಣ ಉತ್ತರ ಬೇಕು, ಈಗಲೇ ಬೇಕು ಎಂಬುದಾಗಿ ಅವನು ಬೇಸಿಕಲಿ ನಾವು ಒಂದು ತಾಳ್ಮೆ ಟೆಸ್ಟ್ ಅಲ್ಲಿ ಸಹ ಹೇಳ್ತಾನೆ, ಅವನು ತಾಳ್ಮೆ ಇಲ್ಲ. ಅವನೇನ್ ಮಾಡ್ತಾನೆ, ಬೇತಾಳಿಕರ ಹತ್ರ ಅವನು ವಿಚಾರಿಸ್ಲಿಕ್ಕೆ ಹೋಗ್ತಾನೆ. ಸೊ ಇದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂಥದ್ದು. ಕಣ್ಣಿ ಹೇಳುವವರು, ಬೇತಾಳಿಕರು, ಪ್ರೇತಸಿದ್ಧರು, ಇವರ ಹತ್ರ ಬಳ್ಳಿಗೆ ಹೋಗಬಾರದು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಲ್ಲೆಲೂಯಾ. ಸೊ ಈಗ ಸೌಲನ ಅದಕ್ಕೆ ಅವಿಧೇಯನಾಗಿ ಅಂತ ಕಾರ್ಯಕ್ಕೆ ಇಳಿತಾನೆ. ಸೊ ದೇವರು ನಮ್ಮ ಜೀವಿತದಲ್ಲಿ ಮೌನವಾಗಿರ್ತಾರೆ. ದೇವರು ನಮ್ಮ ಜೀವಿತದಲ್ಲಿ ಮೌನವಾಗಿರ್ತಾರೆ. ನಾವು ಪ್ರಾರ್ಥನೆ ಮಾಡಿದಾಗ ತಕ್ಷಣ ನಮಗೆ ಉತ್ತರ ಬರದೇ ಇರಬಹುದು. ಆ ಉತ್ತರ ಬರಲಿಲ್ಲ, ದೇವರು ಮಾತನಾಡಿಲ್ಲ, ದೇವರು ಕೊಡ್ಲಿಲ್ಲ ಅಂತ ಹೇಳಿ ನಾವು ಬೇರೆ ಯಾವುದೋ ದೇವರಿಗೆ ಮೆಚ್ಚುಗೆ ಆಗದ ಸಂಗತಿಗಳಲ್ಲಿ ನಾವು ತೊಡಗಿಸಿಕೊಂಡು ಅದನ್ನು ಪಡೀಲಿಕ್ಕೆ ನಾವು ನೋಡುವುದಲ್ಲ. ಆಲ್ಟರ್ನೇಟಿವ್ ಮಾರ್ಗ. ಹೇಗೆ ಸೌಲ ಆಲ್ಟರ್ನೇಟಿವ್ ಮಾರ್ಗ ಹುಡುಕಿದ. ಓಕೆ, ದೇವರು ಉತ್ತರ ಕೊಡ್ತಾ ಇಲ್ಲ, ನಾನು ಬೇತಾಳಿಕರ, ಪ್ರೇತಸಿದ್ಧರ ಬಳಿಗೆ, ಕಣ್ಣಿ ಹೇಳುವವರ ಬಳಿಗೆ ಹೋಗ್ತೇನೆ ಎಂಬುದಾಗಿ ಹೋದ. ಅದು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವ ಸಂಗತಿ. ಸೊ ಯೇಸು ಸ್ವಾಮಿ ಗೆತ್ಸೇಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಆದರೆ ದೇವರ ಬಳಿಯಿಂದ ಯಾವ ಉತ್ತರ, ಯಾವ ಸ್ವರ ಬರಲಿಲ್ಲ. 1 ಸರಿ ಪ್ರಾರ್ಥನೆ ಮಾಡೋದೇನು ಉತ್ತರ ಬರಲಿಲ್ಲ, 2 ಸರಿ ಪ್ರಾರ್ಥನೆ ಮಾಡೋದೇನು ಉತ್ತರ ಬರಲಿಲ್ಲ, 3 ಸರಿ ಪ್ರಾರ್ಥನೆ ಮಾಡಿದ್ರು, ಏನು ಉತ್ತರ ಬರಲಿಲ್ಲ. ಪರಲೋಕ ಮೌನವಾಗಿತ್ತು. ಅದಕ್ಕಿಂತ ಮೊದಲು ಯೇಸು ಸ್ವಾಮಿ ಪ್ರತಿಯೊಂದು ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಉತ್ತರ ಬಂತು. ನಾವು 2 ಬಾರಿ ನಾವು ನೋಡ್ತೇವೆ, ದೇವರ ಸ್ವರ, ಆಡಿಬಲ್ ವಾಯ್ಸ್, ಆಕಾಶವಾಣಿ ಆಗ್ತದೆ. ಈತನ ಪ್ರಿಯನಾಗಿರುವ ನನ್ನ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯ್ತು. ಆದರೆ ಗೆತ್ಸೇಮನೆ ತೋಟದಲ್ಲಿ ಯೇಸು ಸ್ವಾಮಿ ಸಂಕಟದಲ್ಲಿದ್ರು, ನಾಳೆ ಶಿಲುಬೆ ಮರಣವನ್ನು ಅನುಭವಿಸಬೇಕು. ಅಂತ ಸಂದರ್ಭದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರುವಾಗ ಪರಲೋಕದಿಂದ ಯಾವ ಸ್ವರ ಬರಲಿಲ್ಲ, ಮೌನವಾಗಿದ್ರು. ದೇವರು ನಮ್ಮನ್ನು ಮೌನವಾಗಿರುವ ಟೆಸ್ಟಿಗೆ ಒಳಪಡಿಸ್ತಾರೆ. ದೇವರು ನೋಡ್ಲಿಕ್ಕೆ ಬಯಸ್ತಾರೆ ನಾವು ಇನ್ನು ಇಷ್ಟು ಹಂಬಲಿಸಿದೆ. ಯೇಸು ಸ್ವಾಮಿ 1 ಸರಿ ಉತ್ತರ ಕೊಡ್ಲಿಲ್ಲ, 2 ಸರಿ ಮಾಡಿದ್ರು, 3 ಸರಿ. ಈ ವಾಸ್ ಪ್ರೇಯಿಂಗ್ ಅಗೇನ್ ಅಂಡ್ ಅಗೇನ್. ಸೊ ದೇವರು ನಮಗೆ ಉತ್ತರ ಕೊಡ್ಲಿಲ್ಲ, ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ನಾವು ಬೇರೆ ಮಾರ್ಗವನ್ನು ಹುಡುಕಿ ಹೋಗುದಲ್ಲ, ಬೇರೆ ಡೈರೆಕ್ಷನ್ಗೆ ಹೋಗುದಲ್ಲ, ದೇವರ ಚಿತ್ತಕ್ಕೆ ವಿರುದ್ಧವಾದ ಸಂಗತಿಗೆ ಹೋಗುದಲ್ಲ. ನಾವು ಹೋರಾಟದ ಪ್ರಾರ್ಥನೆ ಮಾಡಬೇಕು. ಆತನನ್ನು ನಾವು ಪದೇ ಪದೇ ಆತನ ಸನ್ನಿಧಿಯಲ್ಲಿ ಆತನ ಕಡಗಳನ್ನು ತಟ್ಟಬೇಕು. ನಾವು ಪ್ರಾರ್ಥನೆ ಮಾಡಬೇಕು, ಹಂಬಲಿಸಬೇಕು. ದೇವರು ಉತ್ತರ ಕೊಡದ ತನಕ
ನಾನು ಬಿಡುವುದಿಲ್ಲ ಎಂಬುದಾಗಿ ಹೋರಾಟ ಮಾಡಬೇಕು. ಇದು ದೇವರು ಬಯಸುದು. ನಾವು ಯಾಕೋಬನ ಜೀವಿತದಲ್ಲಿ ನೋಡ್ತೇವೆ, ಅನೇಕ ಸಂಗತಿಗಳು ಯಾಕೋಬನ ಜೀವಿತದಲ್ಲಿ ಒಳ್ಳೆದಿರಲಿಲ್ಲ. ಆದರೆ ದೇವರು ಅವನನ್ನು ಮೆಚ್ಚಿದ್ರು. ಯಾಕೆ ಅಂತ ಹೇಳಿದ್ರೆ ಅವನ ಎಲ್ಲಾ ಸಂದರ್ಭದಲ್ಲಿ ದೇವರನ್ನು ಹತ್ತುಕೊಳ್ತಾ ಇದ್ದ. ಅವನು ಯಾಬೋಕ್ ಹೊಳೆಯ ಬದಿಯಲ್ಲಿ ಒಬ್ಬ ಪುರುಷನಿಗೆ ಹೋರಾಡ್ತಾ ಇರುವಾಗ, ದೇವ ಪುರುಷನ ಹೋರಾಡ್ತಾ ಇರುವಾಗ, ಅವನು ನನ್ನನ್ನು ಆಶೀರ್ವದಿಸುವ ಹೊರತು ನಾನು ನಿನ್ನನ್ನು ಬಿಡುವುದೇ ಇಲ್ಲ ಎಂಬುದಾಗಿ ಅವನನ್ನು ಇಟ್ಕೊಳ್ತಾನೆ. ಹಲ್ಲೆಲೂಯ. ದೇವರು ಇದನ್ನು ಬಯಸ್ತಾರೆ. ನೀನು ಉತ್ತರ ಕೊಡದ ತನಕ ನಾನು ಬಿಡುವುದೇ ಇಲ್ಲ ದೇವರೇ. ಈಗ ಉತ್ತರ ಕೊಡೋದಿಲ್ಲ, ನಾನು ಉಪವಾಸ ಮಾಡ್ತೇನೆ, ನಾನು ನೈಟ್ ಪ್ರೇಯರ್ ಮಾಡ್ತೇನೆ, ಏನಾದರೂ ಮಾಡಿ ನೀವು ನನಗೆ ದೇವರ ಸನ್ನಿಧಿಯಲ್ಲಿ ಉತ್ತರ ಬೇಕೇ ಎಂಬುದಾಗಿ ಯಾರು ಹಠ ಹಿಡಿತಾರೋ ಅವರಿಗೆ ದೇವರು ಉತ್ತರ ಕೊಡ್ತಾರೆ. ದೇವರು ಹೇಳ್ತಾರೆ, ನಿನ್ನ ಮನಪೂರ್ವಕವಾಗಿ ಹುಡುಕಿದ್ರೆ ನಾನು ಸಿಗ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಸೊ ದೇವರು ಯಾಕೆ ಮೌನವಾಗಿರ್ತಾರೆ? ನಾವು ಪ್ರಾರ್ಥಿಸುವಾಗ, ಹುಡುಕುವಾಗ ಯಾಕೆ ಮೌನವಾಗಿರ್ತಾರೆ ಅಂದ್ರೆ, ನಮ್ಮ ಪ್ರೀತಿಯಲ್ಲಿ ಮುಳುಗಿ ಆತನು ಮೌನವಾಗಿರ್ತಾನೆ. ಜಫನ್ಯ 3ನೇ ಅಧ್ಯಾಯದ 17ನೇ ವಚನ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸಿಯೇ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಅಶ್ರಧ್ವನಿ ಬೈಯುವನು ಎಂದು ಹೇಳೋಣವಾಗುವುದು ಎಂಬುದಾಗಿ. ಸೊ ಬೇಸಿಕಲಿ ದೇವರು ಯಾಕೆ ಮೌನವಾಗಿರ್ತಾರೆ ಅಂತ ಹೇಳಿದ್ರೆ, ನಮ್ಮ ಪ್ರೀತಿಯಲ್ಲಿ ಮುಳುಗಿ ಆತನ ಮೌನವಾಗಿರ್ತಾರೆ. ಬೇಸಿಕಲಿ ನಾವು ಆತನನ್ನು ಹಂಬಲಿಸುವಾಗ, ಹುಡುಕುವಾಗ, ಆತನ ಸನ್ನಿಧಿಗೆ ಪದೇ ಪದೇ ಓಡಿ ಬರುವಾಗ ದೇವರು ನಮ್ಮ ಪ್ರಸನ್ನತೆಯನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ನಮ್ಮ ಪ್ರಸನ್ನತೆಯಲ್ಲಿ, ನಮ್ಮ ಪ್ರೆಸೆನ್ಸ್ನಲ್ಲಿ ಆತನು ಆನಂದಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಅವರ ಹತ್ತಿರವೇ ಇರಬೇಕೆಂಬುದಾಗಿ ದೇವರು ಬಯಸ್ತಾರೆ. ಉತ್ತರ ಕೊಟ್ರೆ ನಾವು ಪುನಃ ಬರುವುದಿಲ್ಲ. ಹೀಗೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ರೆ ಅವ್ರು ಮತ್ತೆ ಓಡಿ ಹೋಗ್ತಾರೆ, ಅವ್ರ ಕೈಗೆ ಸಿಗುವುದಿಲ್ಲ. ಚಾಕ್ಲೇಟ್ ಕೊಡ್ತೇನೆ ಎಂಬುದಾಗಿ ಕಾದಿಸಿರದೆ ಅವ್ರು ತುಂಬಾ ಹೊತ್ತು ನಮ್ಮೊಟ್ಟಿಗೆ ಇರ್ತಾರೆ. ಬೇಸಿಕಲಿ ಎಕ್ಸಾಕ್ಟ್ಲಿ ಲೈಕ್ ದಟ್. ದೇವರು ನಮ್ಮನ್ನು ತುಂಬಾ ಪ್ರೀತಿ ಮಾಡೋದ್ರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ ಡಿಲೇ ಮಾಡ್ತಾರೆ. ಯಾಕೆಂದ್ರೆ ನಾವು ಅವರ ಸನ್ನಿಧಿಯಲ್ಲಿ ಸಮಯ ಕಳಿಬೇಕು, ಅವರೊಟ್ಟಿಗೆ ಇರಬೇಕೆಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಸೌಲ ಎಲ್ಲಾ ಟೆಸ್ಟ್ ಫೇಲ್ ಆದ, ಕಾದುಕೊಂಡಿರೋ ಟೆಸ್ಟ್ ಫೇಲ್ ಆದ, ವಿಧೇಯತೆ ಟೆಸ್ಟ್ ಫೇಲ್ ಆದ, ಮೌನವಾಗಿರುವ ಟೆಸ್ಟ್ ನಲ್ಲಿ ಕೂಡ ಫೇಲ್ ಆದ. ಈಗ ಏನಾಯ್ತು ಅಂತ ಹೇಳಿದ್ರೆ, ದೇವರು ಸೌಲನನ್ನು ರಾಜತ್ವದಿಂದ ತೆಗೆದದ್ದು ಮಾತ್ರ ಅಲ್ಲ, ಅವರ ಮೆಮೊರಿಯಿಂದ ಕೂಡ ತೆಗೆದು ಬಿಟ್ರು, ಡಿಲೀಟ್ ಮಾಡಿಬಿಟ್ರು. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯದ 13ನೇ ವಚನ, ನಾನು ಅವನಿಗೆ ತಂದೆ ಆಗಿರುವೆನು, ಅವನು ನನಗೆ ಮಗನಾಗಿರುವನು. ಇದು ದೇವರು ದಾವೀದನೊಂದಿಗೆ ಮಾತನಾಡ್ತಿದ್ದಾರೆ ಪ್ರವಾದಿಯ ಮೂಲಕ. ನಾನು ಅವನಿಗೆ ತಂದೆ ಆಗಿರುವೆನು, ಅವನು ನನಗೆ ಮಗನಾಗಿರುವನು, ನನ್ನ ಕೃಪೆಯನ್ನು ಅವನಿಗಿಂತ ಮುಂಚೆ ಇದ್ದವನಿಂದ ತೆಗೆದು ಬಿಟ್ಟ ಹಾಗೆ ಅವನಿಂದ ತೆಗೆಯುವುದಿಲ್ಲ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡ್ತೇವೆ, ದೇವರು ಹೇಳ್ತಾರೆ, ನಾನು ಅವನಿಗೆ ತಂದೆ ಆಗಿರೋನು, ಅವನು ನನಗೆ ಮಗನಾಗಿರೋನು, ನನ್ನ ಕೃಪೆಯನ್ನು ನಿನಗಿಂತ ಮುಂಚೆ ಇದ್ದವನಿಂದ ತೆಗೆದು ಬಿಟ್ಟ ಹಾಗೆ ಅವನಿಂದ ತೆಗೆಯುವುದಿಲ್ಲ. ದಾವೀದನಿಗೆ ಹೇಳ್ತಾನೆ ಅವರ ಮಗ ಸೊಲೊಮೋನನ ಬಗ್ಗೆ, ನಾನು ಅವನನ್ನು ಪ್ರೀತಿ ಮಾಡ್ತೇನೆ, ಅವನ ಮೇಲೆ ನನ್ನ ಕೃಪೆಯನ್ನು ಇಡ್ತೇನೆ, ನನ್ನ ಕೃಪೆಯನ್ನು ನಿನಗಿಂತ ಮುಂಚೆ ಇದ್ದವನ ಮೇಲೆ ತೆಗೆದು ಹಾಕಿದ ಹಾಗೆ ನಿನ್ನ ಮಗನ ಮೇಲಿಂದ ತೆಗೆಯುವುದಿಲ್ಲ ಎಂಬುದಾಗಿ. ಸೊ ದಾವೀದನಿಗಿಂತ ಮುಂಚೆ ಇದ್ದ ಅರಸ ಸೌಲನಾಗಿದ್ದ. ಈಗ ದೇವರು ಹೇಳುವುದಿಲ್ಲ ಸೌಲನ ಮೇಲೆ ನಾನು ಕೃಪೆಯನ್ನು ತೆಗೆದ ಹಾಗೆ ಅಂತ ಹೇಳುವುದಿಲ್ಲ. ದೇವರು ಹೇಳ್ತಾರೆ ನಿನಗಿಂತ ಮುಂಚೆ. ಸೊ ಬೇಸಿಕಲಿ ಸೌಲ, ಅವನ ಹೆಸರನ್ನು ಉಚ್ಚರಿಸಲಿಕ್ಕೆ ಕೂಡ ದೇವರು ಹೋಗುವುದಿಲ್ಲ, ಅವನ ಹೆಸರನ್ನು ಡಿಲೀಟ್ ಮಾಡಿಬಿಟ್ರು ಮೆಮೊರಿಯಿಂದ. ದೇವರು ನಮ್ಮನ್ನು ಹೆಸರಿಡಿದು ಕರೀತಾರೆ ಎಂಬುದಾಗಿ ವಾಕ್ಯ ಇರ್ತದೆ. ಅದು ಒಂದು ಹಾನರ್, ಒಂದು ದೇವರ ಪ್ರೀತಿಯಾಗಿದೆ. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಹೆಸರಿಡಿದು ಕರೀತೇನೆ ಎಂಬುದಾಗಿ. ಸೊ ಎಲ್ಲಾ ಟೆಸ್ಟ್ಗಳನ್ನು ಫೇಲ್ ಆದ ಸೌಲನ ಹೆಸರನ್ನೇ ದೇವರು ಮೆಮೊರಿಯಿಂದ ಡಿಲೀಟ್ ಮಾಡಿಬಿಟ್ರು. ಹಾಗೆ ಆಗಬಾರ್ದು. ಸೊ ನಾವು ಇಂದು ವಾಕ್ಯದಲ್ಲಿ ಧ್ಯಾನ ಮಾಡಿದ್ದೇವೆ, ನಮ್ಮ ದೇವರು ಪರೀಕ್ಷೆ ಮಾಡುವ ದೇವರು. ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತಾರೆ, ಹೇಗೆ ಪರೀಕ್ಷೆ ಮಾಡ್ತಾರೆ, ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಎಂಬುದಾಗಿ. ಸೊ ದೇವರು ಈ ವಾಕ್ಯ ಭಾಗದ ಮೇಲೆ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ. ತಂದೆ, ನಿಮಗೆ ಸ್ತೋತ್ರಪ್ಪ. ಅದ್ಭುತ, ಅತಿಶಯ, ಮಹೋನ್ನತನಾದ ದೇವರು, ಅತಿ ಪರಿಶುದ್ಧರು ನೀವು. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ, ನಿಮ್ಮ ಸ್ವರವನ್ನು ಕೇಳಿದ್ದೇವೆ ಸ್ವಾಮಿ. ಇಲ್ಲಿ ಬಂದರೆ ಎಲ್ಲರೊಂದಿಗೆ ನೀವು ಮಾತಾಡಿದಕ್ಕಾಗಿ ಸ್ತೋತ್ರಪ್ಪ. ಈ ಸಂದೇಶ ಕೇಳೋ ಪ್ರತಿಯೊಬ್ಬರೊಂದಿಗೆ ನೀವು ಮಾತಾಡಿದಕ್ಕಾಗಿ ಸ್ತೋತ್ರ. ತಂದೆ ಸ್ವಾಮಿ, ಅವರನ್ನು ಆಶೀರ್ವದಿಸಿ ಸ್ವಾಮಿ. ನಿಮ್ಮ ಅದ್ಭುತ ಕರಗಳು ಅವರ ಮೇಲೆ ಬರಲಿ. ನಿಮ್ಮ ವಾಕ್ಯದಲ್ಲಿರುವ ಸತ್ಯತೆ ಸ್ವಾಮಿ, ಗೂಢಾರ್ಥ ಅವರ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಸ್ವಾಮಿ. ತಂದೆ ಸ್ವಾಮಿ, ಮಾರ್ಪಾಡುಗಳು ಉಂಟಾಗಲಿ ಸ್ವಾಮಿ. ಇನ್ನು ನಿಮ್ಮನ್ನು ಆಳವಾಗಿ ಅರಿತು ಪ್ರೀತಿಸಿ ನಿಮಗಾಗಿ ಜೀವಿಸುವಂತೆ ಅವರಿಗೆ ಸಹಾಯ ಮಾಡಿ. ನಿಮ್ಮ ಪವಿತ್ರ ಆತ್ಮನ ಅಭಿಷೇಕ ಸೂರ್ಯ ಮಾಡಿರಿದೆ, ಪರಲೋಕದ ಬಲದಿಂದ ತುಂಬಿಸಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ಸ್ವಾಮಿ, ಯಾರಾದರೂ ಅಸ್ವಸ್ಥರಾಗಿದ್ದರೆ ನಿಮ್ಮ ಕರಗಳು ಅವರ ಮೇಲೆ ಬರಲಿ ರಾಜ. ನಿಮ್ಮ ಗುಣಪಡಿಸುವ ಹಸ್ತ ಬರಲಿ. ರೋಗ ಸ್ವಸ್ಥತೆಗಳು ಉಂಟಾಗಲಿ, ಬಿಡುಗಡೆಗಳು ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ವಿ ಬ್ಲೆಸ್ ಯುವರ್ ಹೋಲಿ ನೇಮ್. ನಿಮಗೆ ಮಹಿಮೆ ಸಲ್ಲಿಸ್ತೇನೆ ತಂದೆ.
ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಬೇರೆ ಸಂದೇಶಗಳನ್ನ ಅಪ್ಲೋಡ್ ಮಾಡುವ ನಿಮಗೆ ತಿಳಿದು ಬರ್ತದೆ. ನೋಟಿಫಿಕೇಶನ್ ಬೆಲ್ ಒತ್ತಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರದಲ್ಲಿ ಹಂಚಿಕೊಳ್ಳಿ. ಅವರನ್ನು ಬ್ಲೆಸ್ ಮಾಡಿ. ಗಾಡ್ ಬ್ಲೆಸ್ ಯು.